ಇನ್ನು ಈಗ ಬೆಂಗಳೂರಿನಲ್ಲಿ ಎರಡನೇ ಏರ್ಪೋರ್ಟ್ ಎಲ್ಲಾಗಬೇಕು ಅನ್ನುವಂತ ಈಗ ಗೊಂದಲ ಇದೆ. ನಿಟ್ಟಿನಲ್ಲಿ ಹಲವು ಹೇಳಿಕೆಗಳು ಬರ್ತಾ ಇದೆ. ಬಿಡದಿ ಕಡೆಗೆ ಮಾಡಬೇಕಾ, ತುಮಕೂರು ಕಡೆಗೆ ಮಾಡಬೇಕಾ ಅಂತೇಳಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳ್ತಾ ಇದ್ರೆ ಇನ್ನು ಫೈನಲ್ ಆಗಿಲ್ವಂತೆ. ಎರಡನೇ ಏರ್ಪೋರ್ಟ್ ಅನ್ನ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದೀವಿ. ಜಾಗ ಫೈನಲ್ ಆಗಿಲ್ಲ ಅಂತ ಅಷ್ಟೇ. ಸೊ 2-3 ಚಾಯ್ಸ್ ಇಟ್ಕೊಂಡಿದ್ದಾರೆ. ನಾವು ನಮ್ಮ ಬೇಡಿಕೆ ಇಟ್ಟಿದ್ದೀವಿ. ದೇವನಹಳ್ಳಿ ಏರ್ಪೋರ್ಟ್ ಇದೆ, ಅದನ್ನೇ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನೇ ಬಿಡದಿಯಲ್ಲಿ ಮಾಡಬೇಕು ಅಂತ ಪ್ರಯತ್ನ ನಡೆದಿತ್ತು. ಆದರೆ ಅದು ಆಗೋದಿಲ್ಲ ಅಂತೇಳಿ DGCA ನವರು ಬೇರೆ ಎರಡನೇ ಏರ್ಪೋರ್ಟ್ ವಿಚಾರ ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟ್ರು ಅದೆಲ್ಲ ಕಂಪ್ಲೀಟ್ DGCA ಅದು ಒಂದೇ ರೀಸನ್ಗಲ್ಲ ಅವಾಗ ಮಾಡಿದ್ದು, ಬೇರೆ ಬೇರೆ ರೀಸನ್ ಇತ್ತು. ಆ್ಯಂಡ್ ಪರಮೇಶ್ವರ್ ಅವ್ರಿಗೂ ಅರಿವಿದೆ ಏನು ಪಾಲಿಟಿಕ್ಸ್ ನಡೀತು ಅವತ್ತು ದೇವನಹಳ್ಳಿ ಕಡೆಗೆ ಅದು ಬರೋಕ್ಕೆ. ನಾವೆಲ್ಲ ಭಾಳ ಜನ ವಿ ಅಪೋಸ್ಡ್ ದೇವನಹಳ್ಳಿನ, ಹಾಂ ಬೇಡ ಅಂತ. ಅದರ ಹಿಂದೆ ರಾಜಕಾರಣ ಏನು ಅನ್ನೋದು ಪರಮೇಶ್ವರ್ ಅವ್ರಿಗೆ ಗೊತ್ತಿಲ್ವಾ? ಯಾವ್ಯಾವ ಘನತೆವೆತ್ತ ದೊಡ್ಡ ವ್ಯಕ್ತಿಗಳು ಯಾರ್ಯಾರ ಮೇಲೆ ಅನುಮಾನಗಳನ್ನು ಪಟ್ಟುಕೊಂಡು ಅಲ್ಲಿಗೆ ತಂದ್ರದನ್ನು ಅಂತ. ಎಸ್, ರಾಜ್ಯ ಬಿಜೆಪಿಯಲ್ಲಿ ಹೈಡ್ರಾಮಾ ಮುಂದುವರೆದಿದೆ. ವಿಜಯೇಂದ್ರ ಹಠಾವೋ ಎನ್ನುತ್ತಾ ದೆಹಲಿಗೆ ಹೋಗಿದ್ದ ಭಿನ್ನರು ಹೈಕಮಾಂಡ್ ನಾಯಕರನ್ನ ಭೇಟಿಗೆ ಅವಕಾಶ ಸಿಗದ ಕಾರಣ ಬರಿಗೈಲೆ ವಾಪಸ್ಸಾಗಿದ್ದಾರೆ. ಕೆಲವರು ಮಾತ್ರ BL ಸಂತೋಷ್ ಅವರನ್ನ ಭೇಟಿ ಮಾಡಿದ್ದಾರಂತೆ. ಇತ್ತ ವಿಜಯೇಂದ್ರ ಬೆಂಬಲಿಗರು ಬೆಂಗಳೂರಿನಲ್ಲಿ ಸಭೆ ನಡೆಸಿದ್ರು. ಇದರ ಮಧ್ಯೆ ತಟಸ್ಥ ಬಣದ ಲಿಂಗಾಯತ ಕಾರ್ಡ್ ಕೂಡ ಉರುಳಿದೆ. ಬಿಜೆಪಿಯ ಲಿಂಗಾಯತ ನಾಯಕರನ್ನ ಫೆಬ್ರವರಿ 10 ಸಭೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಈ ಮಧ್ಯೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಬಯಕೆಯನ್ನ ಶ್ರೀರಾಮುಲು ವ್ಯಕ್ತಪಡಿಸಿದ್ದಾರೆ. ಪಕ್ಷದ ವಿಚಾರದಲ್ಲಿ RSS ಮಧ್ಯಪ್ರವೇಶ ಮಾಡಲ್ಲ ಅಂತ ಅಶೋಕ್ ಅವರ ಹೇಳಿಕೆ. ಕರ್ನಾಟಕದಲ್ಲಿ ಯಡಿಯೂರಪ್ಪನ ಪರವಾಗಿ ಲಿಂಗಾಯತರಿಲ್ಲ, ಮತ್ತೆ ಅಧ್ಯಕ್ಷ ಮಾಡೋದಕ್ಕೆ ನಮ್ಮದು ಸರ್ವತಾ ವಿರೋಧ ಇದೆ. ಯಾರು ಇಲ್ರಿ, ಯಾರು ಒಂದು 2-3 ಸ್ವಾಮಿ ಪೇಮೆಂಟ್ ಸ್ವಾಮಿಗಳು ಅದಾರ, ಅವ್ರು ಎಷ್ಟು ಸ್ಟೇಟ್ಮೆಂಟ್ ಕೊಡ್ತಾರೆ. ವಿಜಯೇಂದ್ರ ಮನಸ್ಥಿತಿಯನ್ನು ಕುಗ್ಗಿಸ್ಬೇಕಂತ ಹೇಳಿದ್ರೆ ಇದು ಸಾಧ್ಯವೇ ಇಲ್ಲ. ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ನೀವು ಈಗ ಶಾಸಕರಾಗಿದ್ದು ನಿನ್ನ ಸಂಪೂರ್ಣ ಇತಿಹಾಸ ನಮ್ಮ ಹತ್ರ ಇದೆ. ಮುಂದೆ ಸನ್ಮಾನ್ಯ ಯಡಿಯೂರಪ್ಪರು ಕೂಡ ಆಶೀರ್ವಾದ ಇರೋಕ್ಕೋಸ್ಕರವಾಗಿ ಇಲ್ಲಿ ತನಕ ಕೂಡ ಬೆಳೆದಿದ್ವಿ. ಅವ್ರು ಮನಸ್ಸು ಮಾಡಿದ್ರೆ ನಾನು ಎಲ್ಲಾರ ಇತಿಹಾಸ ಎಲ್ಲಾರ ಹತ್ರನೂ ಇದೆಯಪ್ಪ. ಯಾವಾಗ ಯಾರ್ಯಾರು ಬೇಕೋ ಹಂಗೆ ಬಳಕೆ ಮಾಡ್ಕೊಳುತ್ತೆ. ಎಲ್ಲ ಲಿಂಗಾಯತರು ಯತ್ನಾಳ್ ಸಪೋರ್ಟ್ರ್ ಏನಲ್ಲ, ಇಲ್ಲ. ಎಲ್ಲ ST ವರ್ಗದವರು ರಾಮುಲು ಸಪೋರ್ಟ್ರುಗಳು ಏನಲ್ಲ, ಎಲ್ಲ ಗೌಡ್ರು ಅಶೋಕ್ ಸಪೋರ್ಟ್ರು ಅಲ್ಲ. ಹೌದು, ಹಾಗಾಗಿ ಎಲ್ಲ ಸಪೋರ್ಟು ಇರೋರು ಎಲ್ಲಿದ್ದಾರೆ ನಿಮ್ಮ ಪಾರ್ಟಿನಲ್ಲಿ? ಯಾರೂ ಇಲ್ಲ. ನನ್ನ ಪ್ರಕಾರ ನಿಮ್ಮಲ್ಲಿ ಈ ಅಪೋಸಿಷನ್ ಲೀಡರ್ನ ಮಾಡಲೇ ಇಲ್ಲ 6 ತಿಂಗಳು 4 ತಿಂಗಳು ಆರಂಭದಲ್ಲಿ ಮಾಡಲಿಲ್ಲ ಅಲ್ವಾ? ಮಾಡಲಿಲ್ಲ. ಆ ಟೈಪ್ ಒಂದು 6 ತಿಂಗಳು ಅಧ್ಯಕ್ಷನೇ ಬೇಡ, ಏನಾಗತ್ತೆ ನೋಡೋಣ. ದಾದ್ ಪಿರಿಯಲ್ ಈಗಲೇ ಒಂದು ಕಮಿಟಿ, ಆ ಕಮಿಟಿನೇ ನಡ್ಸ್ಕೊಂಡು ಹೋಗಿ ಒಂದು ಕಮಿಟಿ ಅಧ್ಯಕ್ಷನೇ ಬೇಡ, ಏನಾಗತ್ತೆ ನೋಡೋಣ. ಟ್ರಂಪ್ ಟೈಪ್ ಹೊಸ ಐಡಿಯಾ, ಅದೇ ಗಾಜಾಮಿಯ ತಕೊಂಡ್ಬಿಡ್ತೀನಿ ಇಂದಂಗೆ, ಇದೊಂದು ಹೊಸ ಐಡಿಯಾ, ಅಧ್ಯಕ್ಷ ಬೇಡ. ಎಸ್. ಇನ್ನು ಸಂಸತ್ ಅಧಿವೇಶನದಲ್ಲಿ AICC ಅಧ್ಯಕ್ಷರು ಆಗಿರುವ ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತಿನ ಮೇಲೆ ಹಿಡಿತ ತಪ್ಪಿ ಬಿಜೆಪಿ ಸಂಸದರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಏನಾಯಿತು? ರಾಷ್ಟ್ರಪತಿ ಭಾಷಣದ ವಂದನಾ ನಿರ್ಣಯದ ಮೇಲೆ ಮಾತನಾಡ್ತಾ ಇದ್ದ ಖರ್ಗೆ ಅವರಿಗೆ ಬಿಜೆಪಿ ಸಂಸದ ನೀರಜ್ ಶೇಖರ್ ಅಡ್ಡಿಪಡಿಸಿದ್ರು. ಇದರಿಂದ ಖರ್ಗೆ ಅವರು ತಾಳ್ಮೆ ಕಳ್ಕೊಂಡ್ರು. ನಾನು ನಿಮ್ಮಪ್ಪನ ಸಮಕಾಲೀನ, ನೀನು ಏನಂತ ಮಾತಾಡ್ತಾ ಇದೀಯಾ, ನಾನು ನಿನ್ನನ್ನು ಚಿಕ್ಕಂದಿಂದನೇ ನೋಡ್ತಾ ಇದ್ದೀನಿ, ಬಾಯಿ ಮುಚ್ಕೊಂಡು ಕೂತ್ಕೋ ಅಂತ ಖರ್ಗೆ ಅವರು ಅಬ್ಬರಿಸಿ ಮಾತಾಡ್ಬಿಟ್ರು. ಇದರಿಂದ ಒಂದಿಷ್ಟು ಗದ್ದಲ ಎಲ್ಲ ಆಗೋಯ್ತು. आपने क्या कहा था मोदी जी ने कहा था रुपए अस्पताल में है। हाँ, तेरा बाप का भी मैं ऐसा साथी था, तू क्या बात करता है? उसको लेके घुमा। चुप 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 चुप. ತಂದೆ ಜೊತೆ ಕೆಲಸ ಮಾಡಿದ್ದು ಉಂಟು. ಒಂದೊಂದ್ಸರಿ ಕೋಪ ಬಂದಾಗ ಹಿಂಗೆ ಆಗತ್ತೆ. ಯಾವತ್ತೋ ನಾಳೆ ಇದಕ್ಕಿಂತ ಕೋಪ ಬಂದ್ಬಿಟ್ಟು ಮೋದಿಯವರು ನಾನು ನಿಮ್ಮ ಅಪ್ಪನ ಜೊತೆ ಕೆಲಸ ಮಾಡಿರೋದು ಚಪ್ ಅಂತ ರಾಹುಲ್ ಗಾಂಧಿಗೆ ಅಂದ್ಬಿಟ್ರೆ ಗಲಾಟೆ ಆಗ್ಬಿಡುತ್ತಲ್ಲ, 100% ಆಗ್ಬಿಡುತ್ತಾ? ಓಕೆ, ಎಸ್. ಹಿಂದೂಯೇತರ ಉದ್ಯೋಗಿಗಳ ವಿರುದ್ಧ ತಿರುಮಲ ತಿರುಪತಿ ದೇವಸ್ಥಾನ ಆಡಳಿತ ಮಂಡಳಿ ಕಡೆಗೂ ಕ್ರಮ ತೆಗೆದುಕೊಂಡಿದೆ. 18 ಹಿಂದೂಯೇತರ ಸಿಬ್ಬಂದಿಯನ್ನು ಇತರೆ ಇಲಾಖೆಗಳಿಗೆ ವರ್ಗ ಮಾಡಿ ಆದೇಶ ಹೊರಡಿಸಿದೆ. VRS ತೆಗೆದುಕೊಳ್ಳೋದಿದ್ರೆ ತೆಗೆದುಕೊಳ್ಳಬಹುದು ಅಂತ ಸೂಚಿಸಿದೆ. ಸರಿಯಾಗಿ ಮಾಡಿದ್ದಾರೆ. ಅಟ್ ಎನಿ ಕಾಸ್ಟ್ ವಾಪಸ್ ಬರ್ಕೂಡ್ದು. ಅದಕ್ಕೆ ಬೇಕಾಗಿದ್ದ ಕಾನೂನಿನ ಬಲವನ್ನು ತುಂಬಬೇಕು. ಅದು ಬರೀ ಆದೇಶ ಆಗಿ ನಿಂತ್ಕೋಬಾರ್ದು. ನೆಕ್ಸ್ಟ್ ಯಾವನೋ ಬಂದಾಗ ಮತ್ತೆ ತರಬಾರ್ದು, ಅದನ್ನು ತರ್ಕೂಡ್ದು. ಯಾಕೆ ತರಬೇಕು? ದೇ ಹ್ಯಾವ್ ನೋ ಬಿಸ್ನೆಸ್ ಟು ವರ್ಕ್ ದೇರ್. ದೇ ಶುಡ್ ನಾಟ್. ನಮ್ಮ ರಾಜ್ಯದಲ್ಲೂ ಆಗಬೇಕು, ದೇವಸ್ಥಾನ ನಮ್ಮದೇ ರಾಜ್ಯದಲ್ಲೂ ಆಗಬೇಕಿದು. ಇದೊಂದು ಆಂದೋಲನವಾಗಿ ಇಲ್ಲೂ ನಡೆಯಕ್ಕೆ ಸ್ಟಾರ್ಟ್ ಆಗಬೇಕು. ಹೌದು ಅಲ್ವಾ? ಎಸ್ ಸರ್. ಓಕೆ.
ವಿದೇಶಿ ನೆರವು ನಿಲ್ಲಿಸುವ ಅಮೆರಿಕ ಕ್ರಮ ವಿಶ್ವದೆಲ್ಲೆಡೆ ಮಾನವೀಯ ನೆರವು ಕಾರ್ಯಕ್ರಮಗಳ ಮೇಲೆ ತೀವ್ರ ಪ್ರಭಾವವನ್ನು ಬೀರುತ್ತೆ ಅಂತಿದ್ದಾರೆ. ಕಳೆದ ವರ್ಷ ಭಾರತಕ್ಕೆ ಅಮೆರಿಕದಿಂದ 1228 ಕೋಟಿ ರೂಪಾಯಿ ನೆರವು ಸಿಕ್ಕಿತು. ಇದಕ್ಕೆ ಕತ್ತರಿ ಬಿದ್ದಿದೆ. ಭಾರತದಲ್ಲಿ ಆರೋಗ್ಯ, ಶಿಕ್ಷಣ, ಪರಿಸರ ವಲಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಹುದು ಅಂತಿದ್ದಾರೆ. ಅದರಲ್ಲೂ ಶಿಶುಮರಣ, ಕ್ಷಯರೋಗ, HIV ತಡೆ ಕಾರ್ಯಕ್ರಮಗಳಿಗೆ ಸಮಸ್ಯೆ ಆಗಬಹುದು ಅಂತಿದ್ದಾರೆ. ಟ್ರಂಪ್ ನಡೆ ಆಫ್ರಿಕಾ ಖಂಡಕ್ಕೆ ಅಂತೂ ಭಾರಿ ಆಘಾತ ತಂದಿದೆ. ಇನ್ನು ಅಣ್ವಸ್ತ್ರ ತಯಾರಿಕೆಗೆ ಸಜ್ಜಾಗ್ತಾ ಇದೆ. ಇರಾನ್ಗೆ ಟ್ರಂಪ್ ಶಾಕ್ ಕೊಟ್ಟಿದ್ದಾರೆ. ಇರಾನ್ ಮೇಲೆ ಗರಿಷ್ಠ ಒತ್ತಡ ತರೋಕೆ ಕಠಿಣವಾದ ರೀತಿಯಲ್ಲಿ ದಿಗ್ಬಂಧನಕ್ಕೆ ಆದೇಶ ಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ ಡಾಲರ್ ಎದುರು ಇರಾನ್ ಕರೆನ್ಸಿ ಮೌಲ್ಯ ಬರೋಬ್ಬರಿ 8.50 ಲಕ್ಷ ರಿಯಾಲ್ಸ್ಗೆ ಕುಸಿದೋಗ್ಬಿಟ್ಟಿದೆ. ಈ ಮಧ್ಯೆ ತಮಗೆ ಸಮಸ್ಯೆ ತಂದೊಡ್ಡಿದ್ದ ಡೀಪ್ ಸ್ಟೇಟ್ ಮೇಲೆ ಟ್ರಂಪ್ ಸಮರ ಸಾರಿದ್ದಾರೆ. CIA ಸಿಬ್ಬಂದಿಗೆ ಬೈಔಟ್ ಪ್ರಕಟಿಸಲು ತಯಾರಿ ನಡೆಸಿದ್ದಾರೆ. ಇದು ಭಾರೀ ಚರ್ಚೆಗೆ ಈಗ ಗ್ರಾಸವಾಗಿದೆ. AI ಟೂಲ್ಸ್ನಿಂದ ದೂರ ಇರಬೇಕು ಅಂತ ಕೇಂದ್ರ ಹಣಕಾಸು ಸಚಿವಾಲಯ ತನ್ನ ಉದ್ಯೋಗಿಗಳಿಗೆ ಸೂಚನೆಯನ್ನು ಕೊಟ್ಟಿದೆ. ಸರ್ಕಾರದ ಗೌಪ್ಯ ಮಾಹಿತಿಗೆ ಕಂಟಕ ಎದುರಾಗಬಹುದು ಅನ್ನೋ ದೃಷ್ಟಿಯಿಂದ ಈ ನಿರ್ಧಾರಕ್ಕೆ ಈ ಸುತ್ತೋಲೆಯನ್ನು ಹಿಂದೆಯೇ ಹೊರಡಿಸಲಾಗಿದೆ. ಈ ಹೊತ್ತಲೇ ಭಾರತ ಪ್ರವಾಸದಲ್ಲಿರುವ ಓಪನ್ AI ಮುಖ್ಯಸ್ಥ ಸ್ಯಾಮ್ ಅಲ್ಟ್ಮನ್ ಇಂದು IT ಮಂತ್ರಿ ಜೊತೆಗೆ ಮಹತ್ವದ ಸಭೆ ನಡೆಸಿದರು. ದೇಶದಲ್ಲಿ AI ತಂತ್ರಜ್ಞಾನ ಅಭಿವೃದ್ಧಿ ಬಗ್ಗೆ ಚರ್ಚೆ ನಡೆಸಿದರು. ಈ ಮಧ್ಯೆ ಓಲಾ ಗ್ರೂಪ್ಗೆ ಸೇರಿದ ಕೃತಕ ಬುದ್ಧಿಮತ್ತೆ ಸಂಸ್ಥೆ 2,000 ಕೋಟಿ ಹೂಡಿಕೆ ಮಾಡಿದ್ದಾರೆ. ಮುಂದಿನ ವರ್ಷಕ್ಕೆ 10,000 ಕೋಟಿ ಹೂಡಿಕೆಯ ಚಿಂತನೆ ಇದೆ. ರಥಸಪ್ತಮಿ ಮುಗಿದ ಕೂಡಲೇ ಬೇಸಿಗೆ ಶುರುವಾದಂತೆ ಕಾಣ್ತಿದೆ ಅಂತಿದ್ದಾರೆ. ಶುರುವಾಗೋದೇ ಅದು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ರಥಸಪ್ತಮಿ ಅಂದ್ರೆ ಬೇಸಿಗೆ ಕಾಲ ಆರಂಭವಾಯಿತು ಅಂತ ಅದರ ಅರ್ಥ. ಶಿವರಾತ್ರಿಗೆ ಅದು ಪೀಕಿಗೆ ಹೋಗುತ್ತೆ. ಶಿವ ಅಂತ ಚಳಿಗಾಲ ಮೊದಲೇ ಹೋಗ್ಬಿಟ್ಟಿದೆ. ಈಗ ದಕ್ಷಿಣ ಒಳನಾಡು, ಉತ್ತರ ಒಳನಾಡು, ಕರಾವಳಿ ಜಿಲ್ಲೆಗಳಲ್ಲಿ ಬಿಸಿಲ ಬೇಗೆಗೆ ಜನ ಈಗಲೇ ತತ್ತರಿಸಿ ಹೋಗಿದ್ದಾರೆ. ಬೆಂಗಳೂರು ಸೇರಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಗರಿಷ್ಠ ತಾಪಮಾನ ದಾಖಲಾಗ್ತಾ ಇದೆ. ವಾಡಿಕೆಗಿಂತ 2 ರಿಂದ 7 ಡಿಗ್ರಿ ಸೆಲ್ಸಿಯಸ್ ವರೆಗೂ ಕೂಡ ಉಷ್ಣಾಂಶ ಹೆಚ್ಚಾಗಿದೆ. ಬಾಗಲಕೋಟೆಯಲ್ಲಿ ವಾಡಿಕೆಗಿಂತ 7 ಡಿಗ್ರಿ, ಬೆಳಗಾವಿ, ಗದಗ, ಕಲಬುರಗಿಯಲ್ಲಿ 4 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಕಲಬುರಗಿ, ಬಾಗಲಕೋಟೆಯಲ್ಲಿ ಉಷ್ಣಾಂಶ 37 ಡಿಗ್ರಿ ದಾಟಿದೆ. ದಾವಣಗೆರೆ, ಉತ್ತರ ಕನ್ನಡ ಜೊತೆಗೆ ಬೆಳಗಾವಿ, ವಿಜಯಪುರ, ಗದಗ್ನಲ್ಲಿ 35 ಡಿಗ್ರಿ ದಾಟಿದೆ. ಇದೆಲ್ಲವೂ ಕೂಡ ಏಪ್ರಿಲ್, ಮೇ ತಿಂಗಳಲ್ಲಿ ಇರಬೇಕಾದಂಥ ಉಷ್ಣಾಂಶ ಈಗಲೇ ಇದೆ. ಬೆಂಗಳೂರಲ್ಲಿ 32 ಡಿಗ್ರಿ ತಾಪಮಾನ ಕಂಡು ಬಂದಿದೆ.